ಗ್ರಾಮ ಪಂಚಾಯಿತಿ ಪಿಡಿಒಗಳ ನಿರ್ಲಕ್ಷ್ಯ ಸರ್ಕಾರ ಆದಾಯಕ್ಕೆ ನಷ್ಟ. ರಾಜಶೇಖರ್ ಶಾಕೋಟಿ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ 24 ಸೋಲಾರ್ ಪ್ಲಾಂಟ್ಗಳಿವೆ ಮತ್ತು ವಿಂಡ್ ಫ್ಯಾನ್ ಕಂಪನಿ ಸ್ಥಾಪನೆಗೆ ಗ್ರಾಮ ಪಂಚಾಯತ್ನಿಂದ ಅನುಮತಿ ನೀಡಿಲ್ಲ. ನಿಯಮ ಮೀರಿ ಬಾಹಿರವಾಗಿ ಘಟಕ ಸ್ಥಾಪನೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಂಪನಿಗಳೊಂದಿಗೆ ಕಮಿಟ್ಮೆಂಟ್ ಆಗಿದ್ದಾರೆ ಎಂದು ಆರೋಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಜಶೇಖರ್ ಶಾಗೋಟಿ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೈಗಾರಿಕೆಗಳ ತೆರಿಗೆ ಸಂಗ್ರಹದಲ್ಲಿ ಹಿಂದುಳಿದಿದೆ. ತಾಲೂಕಿನ ಗ್ರಾಮೀಣ ರಸ್ತೆಗಳು ಹಾಳಾಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಹದಗೆಟ್ಟ ರಸ್ತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ರಾಜ್ಯ ಹೊರ ರಾಜ್ಯದಿಂದ ಬರುವ ವಾಹನಗಳು ಭಾರವಾದ ಸಾಮಗ್ರಿಗಳನ್ನು ಹೊತ್ತು ಸಂಚರಿಸ್ತಾ ಇವೆ. ಇತ್ತೀಚೆಗೆ ವಿಂಡ್ ಪವರ್ ಕಂಪನಿ ಭಾರಿ ವಾಹನಗಳು ಎಚ್ಚೆತ್ತವಾಗಿ ಓಡಾಡ್ತಾ ಇರುವುದರಿಂದ ಪ್ರತಿ ಗ್ರಾಮದ ರಸ್ತೆಗಳು ಹದಗೆಟ್ಟಿವೆ. ಇದನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಮತ್ತು ಅಧಿಕಾರಿಗಳು ನಿರ್ದಿಷ್ಟ ನಿರ್ಬಂಧದ ಕಡಿವಾಣ ಹಾಕ್ತಾ ಇಲ್ಲ. ಇದರಿಂದ ರಸ್ತೆಗಳು ಹಾಳಾಗ್ತಾ ಇವೆ. ಕಾರಣ ಶೀಘ್ರದಲ್ಲೇ ಪಿಡಿಒಗಳು ಕ್ರಮಕ್ಕೆ ಮುಂದಾಗಬೇಕು ಎಂದು ಮೇಲಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ತಾಲೂಕಿನಲ್ಲಿ 22 ಗ್ರಾಮ ಪಂಚಾಯಿತಿಗಳ ಪೈಕಿ ಈ ಒಂದು ಸಂಗನಾಳ ಗ್ರಾಮ ಪಂಚಾಯಿತಿ ಒಂದೇ ತೆರಿಗೆ ಸಂಗ್ರಹದಲ್ಲಿ ಮುಂದಿದೆ. 5 ಕಂಪನಿಗಳ ಪೈಕಿ 200ಕ್ಕೂ ಅಧಿಕ ಫ್ಯಾನ್ಗಳನ್ನು ಹಾಕಲಾಗಿದೆ. ಸ್ಥಳೀಯರಿಗೆ ಉದ್ಯೋಗ ನೀಡ್ತಾ ಇಲ್ಲ. ಬರೀ ಘಟಕ ಸ್ಥಾಪನೆಯಾಗುವವರೆಗೂ ಮಾತ್ರ ರೈತರನ್ನ ಮತ್ತು ಸ್ಥಳೀಯರನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆಮೇಲೆ ಕೆಲಸದಿಂದ ತೆಗಿತಾ ಇದ್ದಾರೆ. ಇದ್ಯಾವ ನ್ಯಾಯ ಸ್ವಾಮಿ ಎಂದು ಪ್ರಶ್ನೆ ಮಾಡಿದ್ದಾರೆ. ತಾಲೂಕಿನಲ್ಲಿ ಫ್ಯಾನ್ ಕಂಪನಿಗಳ ಹಾವಳಿ ಹೆಚ್ಚಾಗಿದೆ. ಕಾರಣ ಸಂಬಂಧಪಟ್ಟ ಮೇಲಧಿಕಾರಿಗಳು 7 ದಿನಗಳ ಒಳಗಾಗಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಯಲಬುರ್ಗಾ ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿ ಮುಂದೆ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ ಕುಲಕರ್ಣಿ, ತಾಲೂಕಾ ಘಟಕ ಕಲ್ಲಿನಾಥ ಹಡಪದ, ಗ್ರಾಮ ಘಟಕ ಮಂಜುನಾಥ ಕುದ್ರಿಕೋಟಿ, ಗೌರವಾಧ್ಯಕ್ಷ ಗೌಡಪ್ಪ ಬಲಕುಂದಿ, ಹೋಬಳಿ ಅಧ್ಯಕ್ಷ ತಾಯಪ್ಪ, ತಾಲೂಕಾ ಕಾರ್ಯಾಧ್ಯಕ್ಷ ಶಿವರಾಜ ಚಿಕ್ಕುಪ್ಪ, ಸಂಚಾಲಕ ಹನುಮೇಶ ಬುಡಶೆಟ್ಟನಾಳ, ಗ್ರಾಮ ಘಟಕ ಮುದ್ದಕಣ್ಣ ಗೌಡ್ರು ಇದ್ದರು. ಬ್ಯೂರೋ ರಿಪೋರ್ಟ್ ಸಿಆದಿ ಪ್ರಜಾಪ್ರಭ ಟಿವಿ ಯಲಬುರ್ಗಾ. ಕೇವಲ ಬೆಳವಣಿಗೆ ಅಷ್ಟೇ ಪಂಚಾಯಿತಿಗಳು ನಾನು ಕಳೆದ 1 ವರ್ಷದಿಂದ ನಿರಂತರ ಪ್ರಯತ್ನ ಪಟ್ಟು ಅನೇಕ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇನೆ. ಗ್ರಾಮ ಪಂಚಾಯಿತಿಗೆ ಯಾವ್ಯಾವ ದಾಖಲೆಗಳನ್ನು ಅವರು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹಿಂದೆ ಪಂಚಾಯಿತಿ ಕೇಳಿದಾಗ ಕೇವಲ ಸಂಗ್ರಹ ಗ್ರಾಮ ಪಂಚಾಯಿತಿ ಹೊರತುಪಡಿಸಿದರೆ ಸಂಪೂರ್ಣ ದಾಖಲೆಗಳನ್ನು ಕೇವಲ ಸಂಗ್ರಹ ಗ್ರಾಮ ಪಂಚಾಯಿತಿ ಮಾತ್ರ ಕೊಟ್ಟಿದೆ. ಉಳಿದಿರ್ತಕ್ಕಂಥ 22 ಗ್ರಾಮ ಪಂಚಾಯಿತಿಯಲ್ಲಿ 21 ಗ್ರಾಮ ಪಂಚಾಯಿತಿಗಳು ಯಾವುದೇ ಸರ್ಕಾರದ ಆದೇಶಗಳಿರ್ಬೋದು, ಜಿಲ್ಲಾಡಳಿತದ ಆದೇಶಗಳಿರ್ಬೋದು ಹಾಗೂ ಗ್ರಾಮ ಪಂಚಾಯಿತಿಗಳ ಆದೇಶಗಳನ್ನು ಯಾವ ಪಂಚಾಯಿತಿ ಅಧಿಕಾರಿಗಳು ಇದುವರೆಗೂ ಕೊಟ್ಟಿರೋದಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ತಾಲೂಕು ಪಂಚಾಯಿತಿ ಇವರಿಗೆ ನಾನು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದೀವಿ. ಅದಕ್ಕೂ ಕೂಡ ಅವರು ಯಾವುದೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಅದಕ್ಕಾಗಿ ಇಂದು ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಮಾನ್ಯ ಕೊಪ್ಪಳ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಿರ್ಬೋದು ಹಾಗೂ ಯಲಬುರ್ಗಾ ತಾಲೂಕಾ ಕಾರ್ಯನಿರ್ವಾಹಕರಿಗೆ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ತಮ್ಮಲ್ಲಿ ಅವ್ರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ತೆರಿಗೆ ಸಂಗ್ರಹ ಇವತ್ತು ಯಾರೂ ಕೂಡ ವೈಯಕ್ತಿಕ ನಾವು ಕೇಳ್ತಾ ಇಲ್ಲ. ಕಂಪನಿಗಳಿಂದ ನಾವು ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಏನು ನಮ್ಮಲ್ಲಿ ಕೈಗಾರಿಕಾ ಘಟಕಗಳು ಸ್ಥಾಪನೆ ಆಗಿದೆ ಅದರಿಂದ ಸಂಪೂರ್ಣವಾಗಿ ತೆರಿಗೆಯನ್ನು ಸಂಗ್ರಹಿಸಿ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು. ಗ್ರಾಮೀಣ ರಸ್ತೆಗಳ ಹಾಳಾಗಿ ಹೋಗಿದೆ, ಕುಡಿಯುವ ನೀರಿನ ಸಮಸ್ಯೆಗಳಾಗ್ಬೋದು, ಅನೇಕ ಇವತ್ತು ವಿದ್ಯುತ್ ದೀಪಗಳಿರ್ಬೋದು, ಇವತ್ತು ಸ್ವಚ್ಛತೆಯ ಬಗ್ಗೆ ಇದಕ್ಕೆ ಉಪಯೋಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ನಮ್ಮ ಭೂಮಿಯನ್ನು ಕಳೆದುಕೊಂಡು ರೈತರು ಇವತ್ತು ವಿದ್ಯುತ್ತನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ನಮಗೆ ವಿದ್ಯುತ್ ಸಿಗೋದಿಲ್ಲ. ಅದರ ಲಾಭ ನಮಗೆ ಎಷ್ಟು ಮಟ್ಟಿಗೆ ಸಿಗುತ್ತೆ, ನಮ್ಮವರು ಕೂಡ ಅದರಲ್ಲಿ ಒಬ್ಬರು ಕೆಲಸ ಮಾಡೋರು ಸಮೇತ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ. ಈಗ ಕೆಲಸ ಪ್ರಾರಂಭ ಆದಾಗಲಿಂದ ಆ ಘಟಕ ಏನು ವಿದ್ಯುತ್ ಉತ್ಪಾದನೆ ಆಗೋವರಿಗೆ ಮಾತ್ರ ನಮ್ಮವರನ್ನ ಬೆಳವಣಿಗೆ ಅಷ್ಟು ವ್ಯಕ್ತಿಗಳನ್ನ ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ನಮಗೆ ಅದರ ಘಟಕ ಉತ್ಪಾದನೆ ಏನು ತೆರಿಗೆ ಸಂಗ್ರಹ ಆಗಬೇಕಾಗಿದೆ ಅದರ ಪರಿಣಾಮಕಾರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮಾಡುವಂತ ವ್ಯವಸ್ಥೆ, ಅದಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ನಾನು ಈ ಪತ್ರವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಯಾವ್ಯಾವ ಇಲಾಖೆಗಳು ಏನೇನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಅವು ಯಾವ ಇಲಾಖೆಗಳು ಕೂಡ ಇವತ್ತು ಕಣ್ಮುಚ್ಚಿ ಕುಂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನು ಇಂಧನ ಇಲಾಖೆ ಇಂದ ಪಡೆದಿರ್ತಕ್ಕಂಥ ಮಂಜೂರಾತಿ ಆದೇಶ ಪತ್ರಗಳಿರ್ಬೋದು,
ಇವತ್ತು ಪವನ ವಿದ್ಯುತ್ ಸ್ಥಾಪನೆಗೆ ಉದ್ದೇಶಿತ ಭೂ ಪರಿವರ್ತನಾ ದಾಖಲೆಗಳೇನಿದೆ ಅಲ್ಲ, ಇವತ್ತು ಯಲಬುರ್ಗಾ ತಹಸೀಲ್ದಾರ್ ಕೇಳಿದ್ರು ಕೂಡ ದಾಖಲೆಗಳು ನಮಗೆ ನೀಡಿಲ್ಲ ಇದುವರೆಗೂ. ಯಲಬುರ್ಗಾ ತಹಸೀಲ್ದಾರ್ ಇರ್ಬೋದು, ಕುಗ್ನೂರು ತಹಸೀಲ್ದಾರ್ ಇದ್ದರು. ಇದಕ್ಕೆ ನಾನೀಗ ಆಯುಕ್ತರಿಗೂ ಕೂಡ ಇದನ್ನು ಕಳಿಸಿದ್ದೇನೆ, ಪತ್ರ ನಾವು ಬರೆದಿದ್ದೇವೆ. ಅದರ ಜೊತೆಗೆ ಲೋಕೋಪಯೋಗಿ ಇಲಾಖೆ ಏನು ತಾವು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರ, ಆದರೆ ಇದುವರೆಗೂ ಕೂಡ ದೊಡ್ಡ ದೊಡ್ಡ ಪ್ರಮಾಣದ ವಾಹನಗಳು ಅದರಿಗೆ ಅಡ್ಡಾಡಬೇಕಾದ್ರೆ ಅದು ಯಾವುದೇ ಒಂದು ರಸ್ತೆ, ಜಿಲ್ಲಾ ರಸ್ತೆ ಮತ್ತು ಗ್ರಾಮೀಣ ರಸ್ತೆಗಳು ಏನು ವಿಂಗಡಣೆ ಮಾಡಿದಾರಲ್ಲ, ಆದರೆ ಅದು ಎಷ್ಟು ಪ್ರಮಾಣದ ಭಾರವನ್ನು ಒಯ್ಯಬೇಕು ಅನ್ನುವಂಥದ್ದು ಪರಿಣಾಮ ಇರುತ್ತೆ. ಅದರ ಬಗ್ಗೆ ಯಾರು ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಹಂಗಾಗಿ ಎಲ್ಲ ರಸ್ತೆಗಳು, ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು, ಇವತ್ತು ಲೋಕೋಪಯೋಗಿ ರಸ್ತೆ ಇರ್ಬೋದು, ಎಲ್ಲ ರಸ್ತೆಗಳು ಹಾಳಾಗಿ ಹೋಗಿದೆ. ಅದರ ಬಗ್ಗೆ ಅಧಿಕಾರಿಗಳು ಇಲ್ಲ ಮತ್ತು ಇವತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ RTO ಕಚೇರಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇದುವರೆಗೂ ಯಲಬುರ್ಗಕ್ಕೆ ಒಮ್ಮೆ ಕೂಡ RTO ಇಲಾಖೆಯವರು ಭೇಟಿನೇ ನೀಡಿಲ್ಲ. ಅವರ ವೈಫಲ್ಯವು ಕೂಡ ಸಂಪೂರ್ಣವಾಗಿ ವಿಫಲ ಇದೆ. ಹಂಗಾಗಿ ಇವತ್ತು ಪರಿಸರ ಇಲಾಖೆ ಇರ್ಬೋದು, ಕೃಷಿಕರಿಗೆ ಇವತ್ತು ಸಿಕ್ಕಾಪಟ್ಟೆ ಧೂಳು ಆಗ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದ್ರ ಬಗ್ಗೆ ಕೃಷಿ ಇಲಾಖೆ ಕೂಡ ವಿಫಲವಾಗಿದೆ. ಮತ್ತು ಕೂಡ ಇವತ್ತು ಜಿಲ್ಲಾ ಪಂಚಾಯತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ